ಹಲೋ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಏನು ಶ್ರೀ ಇಷ್ಟೊಂದು ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೋಬೋದು. ತುಂಬ ಬ್ಯುಸಿಯಾಗಿದ್ದೆ, ಹುಷಾರಿರಲಿಲ್ಲ ಕಾರಣ ವಿಡಿಯೋ ಇದ್ದರೂ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನನಗೆ ತುಂಬ ಕೆಲಸ ಬೇರೆ ಇವಾಗ ಈ ನಡುವೆ ಎಲ್ಲ, ಅದಕ್ಕೆ ಇವತ್ತು ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅನ್ನಿಸ್ತು. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಬೆಳಗ್ಗೆ ಟಿಫಿನ್ ರೆಡಿ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಹತ್ರ ನಾನು ಹೇಗೆ ಸ್ಯಾಂಡ್ವಿಚ್ ಏನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ನಿಮ್ಮ ಹತ್ರ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹೇಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನೂ ಇಲ್ಲ ರೀ, ಪಲ್ಯ ಒಂದು ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿರುತ್ತೆ, ಸ್ಯಾಂಡ್ವಿಚ್ ಮಾಡ್ತಾರೆ, ಹೊರಗಡೆನೂ ತಿಂತಾರೆ, ಮನೆಯಲ್ಲೂ ಮಾಡ್ಬೋದು, ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಬೆಳಗ್ಗೆ ಒಂದೊಂದು ದಿನ ಮಕ್ಕಳಿಗೆ ತುಂಬ ಇಷ್ಟಪಡ್ತಾವಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆ ಬೇಕೇ ಅಲ್ವಾ, ಮಾಡಿ ಕೊಡ್ತಾರೆ ತಾಯಂದರು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಇವತ್ತು ಸ್ಯಾಂಡ್ವಿಚ್ಗೆ ಏನು ಹಾಕಿ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ, ಕೇಳಿ. ಬಾಣಲೆಯಲ್ಲಿ ಎಣ್ಣೆಕಾಯಿಯಲ್ಲಿಟ್ಟು ಸ್ವಲ್ಪ ಜೀರಿಗೆ ಮಾತ್ರ ಹಾಕಿದೆ. ಅಲ್ಲಿ ಜೀರಿಗೆ ಹಾಕಿ ಸ್ವಲ್ಪ ಹಿಂಗೆ ಹಾಕಿದೆ. ಆನಂತರ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೆಚ್ಚಿರೋದು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಈರುಳ್ಳಿ ಬಾಡಿದ ನಂತರ ತುಂಬ ಯಾಕೋ ಈ ನಡುವೆ ನನಗೆ ಗೊಂದಲಗಳು ಸ್ಟಾರ್ಟ್ ಆಗಿಬಿಟ್ಟಿದೆ, ಏನಂತಲೇ ಅರ್ಥ ಆಗ್ತಾ ಇಲ್ಲ. ತುಂಬ ಕೆಲಸದ ಮಧ್ಯೆ ಆವಾಗ ಇಂಟ್ರೆಸ್ಟ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೆ, ಇವಾಗ ಕಷ್ಟ ಆಗ್ತಾಯಿದೆ ನನಗೆ ನೋಡಿ. ಈರುಳ್ಳಿ ಬಾಡಿಸಿದ ನಂತರ ಕ್ಯಾಪ್ಸಿಕಮ್, ಕ್ಯಾರೆಟು ಎರಡನ್ನೂ ಜೊತೆಯಲ್ಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಪ್ಪ ಇವಳ ಕತೆ, ಏನು ಆಗ್ತಾಯಿದೆ ಇವಳಿಗೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವಾಗ ಇದನ್ನು ಹೇಳ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಟೊಮೊಟೊ, ಚೂರು ಚಿಟಿಕೆಯಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ, ಇಷ್ಟೆಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡೆ. ಇದಕ್ಕೆ ಯಾಕಂದರೆ ನಾನು ಖಾರ ಹಾಕಲ್ಲ, ಬೇಕಿದ್ದರೆ ಯಾರಿಗಾದರೂ ಖಾರ ಬೇಕಾಗಿದ್ದರೆ ಅದಕ್ಕೊಂದು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಬೋದು. ನನಗೆ ನಮ್ಮನೇಲಿ ಅಷ್ಟು ಖಾರ ಇಷ್ಟಪಡಲಾರ. ನಾನು ಆಲ್ರೆಡಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಆ ಚಟ್ನಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಾಮೂಲಾಗಿ ಪುದೀನ, ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಒಂದು ನೆಲ್ಲಿಕಾಯಿ, ಯಾಕಂದರೆ ಹುಳಿ ಅಂಶ ಬೇಕು ಅಂತ ಮನೇಲಿ ಒಂದು ನೆಲ್ಲಿಕಾಯಿ ಇತ್ತು, ನೆಲ್ಲಿಕಾಯಿ ಹಾಕಿ ಚಟ್ನಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಏನು ಕಾಯಿಗೆ ಏನೂ ಹಾಕ್ಕೊಂಡಿಲ್ಲರಿ, ಜಾಸ್ತಿ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ, ಒಂದು ನೆಲ್ಲಿಕಾಯಿ ಹಾಕ್ಕೊಂಡು ಚಟ್ನಿ ತಿರ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಆ ಬ್ರೆಡ್ಡಿಗೆ ಟೊಮೊಟೊ, ಈರುಳ್ಳಿ ಫ್ರೈ ಮಾಡಿರೋದನ್ನು ಹಾಕ್ಕೊಂಡು, ಚಟ್ನಿ ಹಾಕ್ಕೊಂಡು, ಸ್ವಲ್ಪ ಬಟರ್ ಹಾಕ್ಕೊಂಡು 2 ಬ್ರೆಡ್ ಟೋಸ್ಟಿಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ. ನಮ್ಮ ಮನೇಲಿನೋ ಲೈಟ್ ಪ್ರಾಬ್ಲಮ್ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಓಡಾಡ್ಕೊಂಡು ಲೈಟ್ ಹಾಕ್ಕೋತಾ ಇದ್ದೆ. ನಿಮ್ಗೆ ಹೇಳಿದ್ನಲ್ವಾ, ಫಸ್ಟು ಬಟರ್ ಹಾಕ್ಕೋತಾ ಇದ್ದೀನಿ, ಚಟ್ನಿ, ಆನಂತರ ನಾನು ಪಲ್ಯ ಮಾಡ್ಕೊಂಡಿದ್ದೀನಿ ಅಲ್ರಿ, ಆ ಪಲ್ಯನೂ ಆ್ಯಡ್ ಮಾಡಿ. ಅಡುಗೆ ಮಾಡೋ ವಿಷಯದಲ್ಲಿ ತುಂಬ ತಾಳ್ಮೆ ಇದ್ದರೆ ಮಾತ್ರ ನೀಟಾಗಿ ಬರುತ್ತೆ ಅನ್ನೋಕ್ಕೆ ನಾನೇ ಎಕ್ಸಾಂಪಲ್. ಯಾಕಂದರೆ ಒಬ್ಬರು ಮನೇಲಿ ಕುಕ್ ಮಾಡ್ತಾಯಿದ್ದೀನಿ ಅಲ್ವಾ, ಆ ಕಡೆ ಈ ಕಡೆ ವ್ಯತ್ಯಾಸ ಆಗಬಾರ್ದು, ನೋಡಿಕೊಂಡು ನಿಧಾನವಾಗಿ ಮಾಡ್ತಾಯಿರ್ತೀನಿ ಯಾವಾಗಲೂ. ತುಂಬ ಟೇಸ್ಟಿಯಾಗಿತ್ತು ಸ್ಯಾಂಡ್ವಿಚ್ಚು. ಒಂದು ತಿನ್ನೋದ್ರಲ್ಲಿ 4 ತಿನ್ಬೋದು ಅಂತ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋಯಲ್ಲಿ ಏನಾದರೂ ರಾಂಗ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು, ಹೀಗೆ ಮಾಡಿ ಅಂತ ಹೇಳ್ಬೋದು ನೋಡಿ. ಟೋಸ್ಟ್ಗಿಟ್ಟ ಮೇಲೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ, ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡಿರಿ. ಇಷ್ಟೆಲ್ಲ ತೊಗೊಂಡಿರ್ತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ, ಕನೆಕ್ಟ್ ಆಗಿ ಸಬ್ಬಾಗಿ ನಮಗೆ ಒಂದು ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋ ಫುಲ್ ನೋಡಿ ಅಂತ ನಾನು ಕಳಕಳೆಯಾಗಿ ಕೇಳ್ಕೊಳ್ಳುತ್ತೇನೆ.
ಶ್ರೀ ಜಗತ್ತಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ. ಸ್ಯಾಂಡ್ವಿಚ್ ರೆಡಿ, ಬನ್ನಿ ತಿನ್ನೋಣ. ನಮ್ಮ ಮನೆಯಲ್ಲಿ ಆಲ್ರೆಡಿ ಎಲ್ಲರೂ ರೆಡಿಯಾಗಿ ಕಾಯ್ತಾ ಇದ್ದರು. ನಾನು ಬಿಸಿ ಬಿಸಿದು ಮಾಡಿ ಕೊಡ್ತಾ ಇದ್ದೆ ಅವರಿಗೆ. ಓಕೆ ಬಾಯ್.